ಸೊ ಇವರು 1942ರಲ್ಲಿ ಒರಿಸ್ಸಾದ ಒಂದು ಕುಗ್ರಾಮ ಇದು ತಿತ್ಲಿಗರ್ ಅಂತ ಹೇಳಿ, ಅಲ್ಲಿ ಇವರು ಸಹೋದರ ಸಹೋದರಿ ಸೇರಿ 9 ಜನ ಇವರು. ಓಕೆ, ಅಲ್ಲಿ ಇವರು ತಮ್ಮ ವಿದ್ಯಾಭ್ಯಾಸ, ಇವ್ರು ಪ್ರಮುಖವಾಗಿ ತಮ್ಮ ರೋಲ್ ಮಾಡೆಲ್ಗಳನ್ನ ಯಾರು ಇವರು ತಗೊಂಡ್ರು ಅಂದ್ರೆ, ಅವಾಗ ಇವ್ರಿಗೆ ರೋಲ್ ಮಾಡೆಲ್ ಯಾರಂದ್ರೆ ಗಾಂಧೀಜಿ, ವಲ್ಲಭಭಾಯಿ ಪಟೇಲ್, ಆಮೇಲೆ ಮೌಲಾನಾ ಆಜಾದ್. ಅವ್ರು ಹೇಳೋ ಪ್ರಕಾರ ಇವರೇ ನನಗೆ ಮಾಡೆಲ್ಸ್. ಓಕೆ, ಇವರೇ ನನಗೆ ರೋಲ್ ಮಾಡೆಲ್. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಲ್ತವ್ರು ಇದ್ದಿದ್ದಿಲ್ಲ, ಹೀಗಾಗಿ ಅವಾಗಿನ ಕಾಲದಲ್ಲಿ ಜಸ್ಟ್ ಇಂಡಿಪೆಂಡೆನ್ಸ್ ಬರೋ ಟೈಮ್ ಅಲ್ಲ, ಹೀಗಾಗಿ ಇವರನ್ನೇ ರೋಲ್ ಮಾಡೆಲ್ ಇಟ್ಕೊಂಡು. ಆಮೇಲೆ ಇವ್ರ ತಂದೆಯವರು ತುಂಬಾ ಫಾಲೋವರು ಗಾಂಧೀಜಿ ಮತ್ತೆ ವಲ್ಲಭಭಾಯಿ ಅವರು. ಗಾಂಧೀಜಿ ಅವ್ರು ತೀರಿ ಹೋದಾಗ ಅವ್ರ ಮನೆಯಲ್ಲಿ, ಈಗ ಯಾರಾದ್ರೂ ಮನೇಲಿ ತೀರಿ ಹೋದ್ರೆ ಹೇಗೆ ಸ್ನಾನ ಮಾಡ್ತಾರೆ, ಆ ಕಾಲದಲ್ಲಿ ಎಲ್ಲ ಆ ತರ ಒಂದು ಇದಿತ್ತು. ಅವ್ರ ಮನೆಯಲ್ಲೆಲ್ಲ ಸ್ನಾನ ಮಾಡಿ ಮನೆಯಲ್ಲೇನೆ ಯಾರೋ ಒಬ್ರು ತೀರಿ ಹೋದ್ರು ಅನ್ನುವಷ್ಟು ಮಟ್ಟಿಗೆ ಗಾಂಧಿ ತತ್ವವನ್ನು ಅವ್ರ ಮನೆಯವ್ರಿಗೆ ಬಿತ್ತಿದ್ರು, ಬೀಜವನ್ನು ಬಿತ್ತಿದ್ರು ಅದನ್ನ. ಹೀಗಾಗಿ ಗಾಂಧೀಜಿಯವರ ಒಂದು ಪರಿಣಾಮ ಇವ್ರ ಮೇಲೆ ಸಾಕಷ್ಟು ಆಗಿದೆ, ಅಗಾಧವಾದ. ಮತ್ತೆ ಇವತ್ತಿಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅದನ್ನ. ಅವ್ರು ಹೇಳೋದು, ನಾನೇನು ಸೂಟ್ ಬೂಟ್ ಹಾಕೊಂಡ್ರೆ ಗಾಂಧಿ ಪ್ರಾಕ್ಟೀಸ್ ಮಾಡಕ್ ಆಗಲ್ವಾ ಅಂತ ಹೇಳೋದು. ಓಕೆ, ಹೀಗಾಗಿ ಆ ಒಂದು ಇರೋದು 1950ರಲ್ಲಿ ಇವ್ರು ಮತ್ತೆ ಗುಜರಾತಿಗೆ ಬರ್ತಾರೆ ವಾಪಸ್. ಯಾಕಂದ್ರೆ ಇಲ್ಲಿ ಒರಿಸ್ಸಾದಲ್ಲಿದ್ರೆ ಅಷ್ಟೊಂದು ಎಜುಕೇಶನ್ ಚೆನ್ನಾಗಿ ಸಿಗುತ್ತೆ ಇಲ್ಲ ಅಂತ ಹೇಳಿ ಅವ್ರ ತಂದೆಯವರು ಇವ್ರ ಅಣ್ಣ ಮತ್ತೆ ಇವ್ರನ್ನ ಸೇರಿ ಗುಜರಾತಿಗೆ ವಾಪಸ್ ಕಳಿಸ್ಕೊಡ್ತಾರೆ. ವಲ್ಲಭ್ ನಗರ್ ಅಂತ ಹೇಳಿ ಅಲ್ಲಿ ಬೋರ್ಡಿಂಗ್ ಶಾಲೆಗೆ ಇವ್ರನ್ನ ಕಳಿಸ್ತಾರೆ. ನೋಡಿ, 1942ರಲ್ಲಿ ಹುಟ್ಟಿದ್ದು, 50ರಲ್ಲಿ ಅವರು ಬೋರ್ಡಿಂಗ್ ಅಲ್ಲಿ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕು, ಜಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗನೇ ಅವರು ಬೋರ್ಡಿಂಗ್ ಸೇರಿದ್ದು. ಓಕೆ, ಆಮೇಲೆ ಅಲ್ಲಿ ತಮ್ಮ HSC ಹೈಯರ್ ಸ್ಕೂಲ್ ಎಲ್ಲ ಮುಗಿಸ್ಕೊಂಡು 58ರಿಂದ 64ರವರೆಗೆ ಸಯ್ಯಾಜಿರಾವ್ ಯೂನಿವರ್ಸಿಟಿ ಅಂತಿದೆ ಗುಜರಾತಲ್ಲಿ. ಅಲ್ಲಿ ಇವರು ತಮ್ಮ ಭೌತಶಾಸ್ತ್ರದಲ್ಲಿ BSc ಮಾಡ್ತಾರೆ. ಆಮೇಲೆ MSc ಅಲ್ಲೇ ಮಾಡ್ತಾರೆ, ಸಯ್ಯಾಜಿರಾವ್ ಯೂನಿವರ್ಸಿಟಿಯಿಂದ ಭೌತಶಾಸ್ತ್ರ MSc ಮಾಡ್ತಾರೆ. ಓಕೆ, ಸೊ MSc ಮಾಡಿದ್ಮೇಲೆ ಮುಂದೇನಪ್ಪ ಅನ್ನುವಾಗ ಅಮೆರಿಕಾದ ಅವಾಗಿನ ಅಧ್ಯಕ್ಷ ಅವರು ಅನೌನ್ಸ್ ಮಾಡ್ತಾರೆ, ಮೂನ್ ಮಿಷನ್ ಫಾರ್ ಅಮೆರಿಕಾ ಅಂತ ಹೇಳಿ. ಸೊ ಈ ಖಗೋಳಿಕವಾದಂಥ ಸ್ಟಡಿ ಮಾಡೋದು ಫಿಸಿಕ್ಸ್ ಒಂದು ಪಾರ್ಟ್ ಇದು. ಸೊ ಅದರಿಂದ ಇವರು ಎಕ್ಸೈಟ್ ಆಗಿ, ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಈ ಫೀಲ್ಡಲ್ಲಿ. ಅಮೆರಿಕಕ್ಕೆ ಹೋದ್ರೆ ಬೇಗನೆ ಸಾಧನೆ ಮಾಡ್ಬೋದು, ಅಲ್ಲಿ ಇನ್ನೂ ಹೈಯರ್ ಎಜುಕೇಶನ್ ಪಡಿಬೋದು, ನಾನು PhD ಮಾಡ್ಬೇಕಂತ ಹೇಳಿ ಅಲ್ಲಿಂದ ಅವರು ಗುಜರಾತಿಂದ ಅಮೆರಿಕಾಗೆ ಹೋಗ್ತಾರೆ. ಅವ್ರ ತಂದೆಯವರು ಬಡಿಗ್ತನ ಗುಜರಾತಿಂದ ಒರಿಸ್ಸಾಕ್ಕೆ ವಲಸೆ ಹೋಗಿದ್ದೆ ಕೆಲಸದ ಸಲುವಾಗಿ. ಅಂದ್ರೆ ಅವರು ಬಡಿಗ್ತನ ಮಾಡ್ತಾ ಇದ್ರು ಅವ್ರ ತಂದೆಯವರು. ಆಮೇಲೆ ಬಡಿಗ್ತನದಲ್ಲೇನೆ ಅವರು ಕೆಲಸವನ್ನು ಅರಿಸ್ಕೊಂಡು ಒರಿಸ್ಸಾಕ್ಕೆ ಶಿಫ್ಟ್ ಆಗ್ತಾರೆ ತಮ್ಮ ಫ್ಯಾಮಿಲಿ ಜೊತೆ. ಸೊ ಅವಾಗ ಇವರು ಅಲ್ಲಿ ಹುಟ್ಟಿ ಮತ್ತೆ ಎಲ್ಲಿ ಬರ್ತಾರೆ, ಇವರು ಗುಜರಾತ್ಗೆನೆ ವಾಪಸ್ ಬರ್ತಾರೆ ಅಟ್ ದ ಏಜ್ ಆಫ್ 10. ಓಕೆ, ಸೊ ಅವರು ತಮ್ಮ ಕಾಸ್ಟ್ ಮೇಲೆ ಎಷ್ಟೊಂದು ಅಗಾಧವಾದ ಒಂದು ಪ್ರೀತಿ ಇದೆ ಅನ್ನೋದಕ್ಕೆ ಐ ವಾಂಟ್ ಟು ಪ್ಲೇ ಕಪಲ್ ಆಫ್ ವಿಡಿಯೋಸ್. ಅಷ್ಟೇ ನಾವು ವಿಶ್ವಕರ್ಮರು ನಾವು ಮುಂದಂದ್ರೆ ಹೌ ದ ಕಮ್ಯುನಿಟಿ ಔಟ್ಸೈಡ್ ವರ್ಲ್ಡ್ ಲುಕ್ಸ್ ಅಟ್ ಅಸ್, ಅಂದ್ರೆ ಹೊರಗಿನವರು ದೃಷ್ಟಿಕೋನ ಏನು, ಇದ್ರ ಬಗ್ಗೆ ಇದರಲ್ಲಿ ಕೇಳಿ ಸ್ವಲ್ಪ. वेलकम बैक। आपकी अदालत में आज हमारे मेहमान हैं प्रधानमंत्री के सलाहकार सैम पिट्रोडा। आपकी अदालत में अगला आपकी अदालत में प्रधानमंत्री के सलाहकार सैम पिट्रोडा पर इल्जाम है कि ये जातिवाद को बढ़ावा देते हैं। देखिए, अभी आप कह रहे थे कि कोई सोचता है आप क्रिश्चियन हैं, कोई सोचता है आप क्या हैं, लेकिन राहुल गांधी ने तो सबको बता दिया ये बढ़ रही हैं। देखिए, जीसस क्राइस्ट भी बड़ा ही थे, आप जानते हैं? नहीं, ये तो आज मुझे पहली बार पता चल रहा है कि ठीक है, तो क्या फर्क पड़ता है? आई एम प्राउड टू बी ए सन ऑफ ए कारपेंटर, दैट्स ए फैक्ट ऑफ लाइफ. बट when I studied computers, technology, my caste got wiped out. I have a new caste. Education is always redefining yourself. So I redefined myself. It's okay. But I can't forget that I am indeed a proud son of a carpenter.
ये 17 दिसंबर 2011, 17 दिसंबर 2011 अकबरपुर में एक पब्लिक मीटिंग में राहुल गांधी भाषण दे रहे थे। उन्होंने कहा 20 साल पहले राजीव जी ने जब मोबाइल फोन लाने के बारे में सोचा तो कौन लाया? सैम पिट्रोडा। उन्होंने कहा आप जानते हैं ये कौन है? ये कारपेंटर है, ये बड़ई हैं, ये ओबीसी हैं। Very good. I'm proud of it. What's the problem? प्रॉब्लम ये है कि वोट लेने के लिए आपको बड़ई बता रहे थे पब्लिक को। No, I don't think. I don't think so. I think you see, Indian media always looks at with a twist because they have to sell newspapers. The message, according to me, was if Sam, as son of a carpenter, can do it, you can also do it. That was the message. उसके थोड़े But दिन if you बाद want to twist it, you can twist anything. 31 जनवरी 2012 आप कांग्रेस पार्टी का जो विजन डॉक्यूमेंट डिलीवर किया जा रहा था कानपुर में, उसमें मौजूद थे उस स्टेज पे। आपने अपने आप एक बार नहीं, दो बार नहीं, 3 बार कहा कि भाई मैं बड़े का बेटा हूं, जैसे आज आप कह रहे हैं आई एम प्राउड। Of course, I'm proud. और फिर बीबीसी ने कहा ये है ओबीसी का पोस्टर बॉय। Not true. Not true. Do I look like a poster boy? लेकिन आम तौर पर यह माना जाता है कि चुनाव के वक्त में जब इस तरह की बातें कहते हैं तो फिर आज नरेंद्र मोदी कहते हैं मैं पिछड़ी जाति का हूं। ठीक है, बोल दिया। ठीक पहले है, कभी नहीं बोला। ठीक है तो बोल दिया ना, तो just be generous यार। तो उनके बारे में हम यही कहते हैं कि अब आप पिछड़ी जाति के वोट लेने के लिए अपने आप को बता रहे हैं। ठीक है तो कहने दो, क्या फर्क पड़ता है? नहीं तो वोट को कुछ फायदा होता है इससे या नहीं तो होता? वही let them find out ना। Let them find out. They will learn. मैंने तो ये भी सुना है कि आपको एक वक्त में राष्ट्रपति बनाए जाने का प्रपोजल आया था, वो भी इसलिए कि किसी हमें तो किसी ने नहीं बताया। लेकिन मुझे खुशी इस बात की है कि आप अपनी रूट्स को नहीं भूले हैं और एक साधारण परिवार से आके आप इस लेवल तक पहुंचे, ये आप इसके लिए जरूर बधाई के पात्र हैं। धन्यवाद। जनता में जो लोग सवाल पूछना चाहते हैं, या आप सेकंड रो में। हाँ, सबसे अच्छी बात ये लगी कि आपने एक्सेप्ट किया बढ़ई के बेटे हैं और इतनी ऊंचाइयों तक आप पहुंचे हैं। तो इसके पीछे ऐसा कौन सा टर्निंग पॉइंट था जो हम सबको भी इंस्पायर कर सके? Hard work, solid work, 16 hours a day, 7 days a week, no substitute. ಸೊ ನಾನು ಏನು ಹೇಳ್ಬೇಕಾಗಿತ್ತಂದ್ರೆ, ನೋಡಿ ಆ ಒಂದು ವಿಡಿಯೋ ನೋಡಿದ್ರೆ ವಿಶ್ವಕರ್ಮರಾಗಲಿ, ನಾವು ಬಡಿಗೆರಾಗಲಿ, ಪತ್ತಾರಾಗಲಿ, ನಮ್ಮ ಬಗ್ಗೆ ಹೊರಗಡೆ ಜಗತ್ತಿನಲ್ಲಿ ಹೇಗೆ ಇದೆ ಅನ್ನೋದು ಇದರಿಂದ ನಾವು ತಿಳ್ಕೊಬಹುದು. ನಾವು ಏನು ಬೇಕಾದ್ರೂ ಹೇಳ್ಕೋಬಹುದು, ನಾವು ಡೆವಲಪ್ ಆಗಿದ್ದೀವಿ, ಅಚೀವ್ ಆಗಿದ್ದೀವಿ ಅಂತ ಹೇಳಿ. ಬಟ್ ಸ್ಟಿಲ್ ಹೊರಗಡೆ ಜಗತ್ತು ನಮ್ಮನ್ನು ಹೇಗೆ ನೋಡ್ತಾ ಅನ್ನೋದು ಇದೊಂದು ಸಣ್ಣ ಉದಾಹರಣೆ. ಅವರು ಅಷ್ಟೇ ಸಮರ್ಪಕವಾಗಿ ಉತ್ತರ ಕೊಟ್ಟರು. ಯಾಕಂದರೆ ಎಜುಕೇಷನ್ ಅನ್ನೋದು ಒಂದು ಬ್ರಹ್ಮಾಸ್ತ್ರ ಇದ್ದಂಗೆ. ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ, ಸರಿಯಾಗಿ ಡೆವಲಪ್ ಆದರೆ ಯಾರು ಬೇಕಾದರೂ ನಿಮ್ಮ ಹತ್ರ ಬರ್ತಾರೆ. ಸೊ ಅದನ್ನೇ ಹೇಳೋದವರು. ಸೊ ನಂದು ಡೆಫಿನೇಷನ್ ಚೇಂಜ್ ಆಯಿತು ಎಜುಕೇಷನ್ ಪಡೆದ ಮೇಲೆ, ನನ್ನ ಸಾಧನೆ ಮೇಲೆ. ಬಟ್ ಅವ್ರು ಹೇಳೋದೇನೆಂದರೆ, ನಾನು ಬಡಿಗೆ ನಮ್ಮ ಮಗ ಅನ್ನೋದು ನಿಜ, ವಾಟ್ ಈಸ್ ರಾಂಗ್ ಇನ್ ದ್ಯಾಟ್ ಅಂತ ಕೇಳ್ತಾರೆ ಅವರು. ಸೊ ಅದಕ್ಕೆ ಇವ್ರನ್ನ ನೋಡಿ ನಾವು ನಮ್ಮ ಒಂದು ವೃತ್ತಿ ಮೇಲೆ, ನಮ್ಮ ಜಾತಿ ಮೇಲೆ ಅಷ್ಟೇ ಒಂದು ಗರ್ವ ಇರಬೇಕು. ನಾವು ವಿಶ್ವಕರ್ಮರು ಅಂತ ಹೇಳ್ಕೊಳಕ್ಕೆ ಕೆಲವೊಂದಿಷ್ಟು ಜನ ಅವ್ರ ಪಾವರ್ಟಿನೋ ಏನೋ ಹೀಗಿರೋದ್ರಿಂದ, ಅದಕ್ಕೆ ನಿಜಾನೂ ಹೌದು, ಎಷ್ಟೊಂದು ಜನ ಇನ್ನೂ ನಾವು ಪಾವರ್ಟಿ ಲೈನಲ್ಲಿ ಇದ್ದೀವಿ, ಅದನ್ನ ನೋಡಿ. ಆದರೆ ಎಜುಕೇಷನ್ ಅನ್ನೋದು ಮನುಷ್ಯನನ್ನು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನ್ನೋದು ಇದೊಂದು ದೊಡ್ಡ ಎಕ್ಸಾಂಪಲ್ ಹೇಳಕ್ಕೆ. ಯಾರಿಗೆ ಗೊತ್ತು, ಇದರಲ್ಲಿ ಭಾಗವಹಿಸಿದಂಥ ಮಕ್ಕಳಲ್ಲಿ ಮುಂದೆ ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಇವತ್ತಿನ ಇದರಲ್ಲಿ ಕಂಟೆಂಟ್ ಅನ್ನೋದು ಎಲ್ರಿಗೂ ಇದೆ, ಎಲ್ಲ ಮಕ್ಕಳಿಗೂ ಸಿಗ್ತಾ ಇದೆ. ಕಂಟೆಂಟ್ ಅನ್ನೋದು ಏನು ಕಲಿಬೇಕು, ಏನು ಮಾಡಬೇಕು, ಮೊಬೈಲಲ್ಲಿ ಕಲಿತಾರೆ, ಎಲ್ಲ ಮಾಡ್ತಾರೆ. ಬಟ್ ಗುಡ್ ಮೆಂಟರ್ಸ್ ಆರ್ ಮಿಸ್ಸಿಂಗ್. ಮೆಂಟರ್ಸ್ ಆದಂಥವ್ರು ನೆಕ್ಸ್ಟ್ ಜನ್ರೇಷನ್ ಏನಿದೆ ಅವ್ರಿಗೆ ನಾವು ಒಳ್ಳೆ ದಾರಿದೀಪ ಆಗಬೇಕು. ಯಾವುದೋ ಒಂದು ಈ ಸಬ್ಜೆಕ್ಟಲ್ಲಿ ಗೊತ್ತಿಲ್ಲ ಅಂದರೆ ಅವ್ರು ಏನು ಮಾಡ್ಬೇಕಂತಿದ್ದಾರೆ, ಅವ್ರಿಗೆ ಮಾರ್ಗದರ್ಶನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಾವು ಗಳಿಸೋ ಒಂದು 10% ನಮ್ಮ ಆದಾಯವನ್ನು ಈ ಮಕ್ಕಳಿಗೆ ಕೊಟ್ಟರು ಏನು ತಪ್ಪಿಲ್ಲ. ಇವತ್ತಿಗೆ ನನ್ನ ಪ್ರಕಾರ ಯಾರಿಗೂ ಅಂಥ ಒಂದು ಆರ್ಥಿಕ ಸಹಾಯ ಬೇಕಾಗಿಲ್ಲ. ಇವತ್ತಿಗೆ ಬೇಕಾಗಿರೋದು ಒಂದು ಕರೆಕ್ಟ್ ಗೈಡೆನ್ಸ್ ಬೇಕಾಗಿದೆ ಮಕ್ಕಳಿಗೆ. ಸೊ ಆ ಒಂದು ದಿಶೆಯಲ್ಲಿ ಆಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ವೀರೇಶ್ ಅವರು ಇದನ್ನು ನೀವು ಒಳ್ಳೆ ಒಂದು ವೇದಿಕೆಯನ್ನು ಶುರು ಮಾಡಿದ್ದೀರಾ. ಇದರಿಂದ
ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗ ಆಗಲಿ ಬೇರೆ ಬೇರೆ ರೀತಿಯಲ್ಲಿ. ಧರ್ಮ ಸಂಸ್ಕೃತಿ ಅಧ್ಯಯನ ಅದು ಮುಖ್ಯ ಇರಲಿ, ಆದರೆ ಶಿಕ್ಷಣ ಎಷ್ಟು ಮುಖ್ಯ, ಅದರಿಂದ ಏನು ಸಾಧಿಸ್ಬೋದು ಅನ್ನೋದು ಸ್ಯಾಮ್ ಪಿಟ್ರೋಡ ಅವರೇ ಒಂದು ಉತ್ತಮ ಉದಾಹರಣೆ. ಯುವಕರಿಗಾಗಿನೇ ಒಂದಿಷ್ಟು ಮೆಸೇಜ್ ಇದೆ. ಏನಂತ ಹೇಳೋದಂದ್ರೆ, ಫಸ್ಟ್ ನಿಮ್ಮ ಶಿಕ್ಷಣದ ಅಡಿಪಾಯವನ್ನು ಗಟ್ಟಿಯಾಗಿ ಹಾಕಿಕೊಳ್ಳಿ. ಏನು ಬೇಕಾದರೂ ಆಗಿ ನೀವು ಬಿಸ್ನೆಸ್ ಮ್ಯಾನ್ ಆದರೂ ಆಗ್ರಿ, ಸೈಂಟಿಸ್ಟ್ ಆದರೂ ಆಗ್ರಿ, ಆಮೇಲೆ ಡಾಕ್ಟರ್ ಆದರೂ ಆಗ್ರಿ, ಆರ್ಟಿಸ್ಟ್ ಆದರೂ ಆಗ್ರಿ. ಆರ್ಟಿಸ್ಟ್ ಅಂದ್ಕೂಡಲೇ ಇನ್ನೊಂದು ಕೊನೆಗೆ ಬರ್ತೀನಿ, ಅದೊಂದು ಹೇಳ್ತೀನಿ ಅವ್ರ ಬಗ್ಗೆ. ಓಕೆ, ಏನು ಹೇಳೋದು ಅಂದರೆ, ಅವರು ನೀವು ಕಲಿತಕ್ಕಂಥ ಒಂದು ಎಜುಕೇಷನ್ ಏನಿದೆ ಅಲ್ಲ, ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮನ್ನು ಏನು ಮಾಡಬೇಕಂತ ಒಂದು ಶ್ರದ್ಧೆ ಇಟ್ಟು ಅವ್ರು ಕಷ್ಟಪಟ್ಟು ಕಲಿಸ್ತಾ ಇದ್ದಾರಲ್ಲ, ಅದನ್ನೆಲ್ಲರೂ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು. ಅದನ್ನ ಬಿಟ್ಟು ಬೇರೆ ಏನೂ ಮಾಡಬಾರ್ದು. ನಾನು ಕೇಳಿದರೆ ಶಿಕ್ಷಣ 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 ಕಲಿಬೇಕು, ಚೆನ್ನಾಗಿ ಕಲಿಬೇಕು. ಆಟೋಮೆಟಿಕ್ಲಿ ಉಳಿದೆಲ್ಲ ತಾನೇ ಹಾಗೆ ಪ್ಲೇಸಲ್ಲಿ ಬೀಳುತ್ತೆ, ಅದಕ್ಕೇನು ಹೆಚ್ಚಿಗೆ ಪ್ರಯತ್ನ ಪಡಬೇಕಾಗಿಲ್ಲ. ಸೊ ಒಂದು ವಿಷಯ, ಸ್ಯಾಮ್ ಪಿಟ್ರೋಡ ಒಂದು ಬಹುಮುಖದ ಪ್ರತಿಭೆ, ವ್ಯಕ್ತಿತ್ವದ ಪ್ರತಿಭೆ. ಸೈಂಟಿಸ್ಟ್ನು ಹೌದು, ಪೊಲಿಟಿಷಿಯನ್ನು ಹೌದು ಸಮ್ ಎಕ್ಸ್ಟೆಂಟ್. ಆಮೇಲೆ ಅಷ್ಟೇ ಒಳ್ಳೆ ಕಲಾವಿದರು ಹೌದು. ಅವ್ರದ್ದು ವೆಬ್ಸೈಟ್ ಇದೆ sampitroda.com ಅಂತ ಹೇಳಿ. ಈ ವೆಬ್ಸೈಟಿಗೆ ಹೋಗ್ರಿ, ಎಲ್ಲರೂ ಹೋಗಿ, ಒಳ್ಳೆ ಇನ್ಫಾರ್ಮೇಶನ್ ಇದೆ ಇದರಲ್ಲಿ. ಸೊ ಅವ್ರದ್ದು ವೆಬ್ಸೈಟ್ ಅಲ್ಲಿ ಇದೆ, ಸುಮಾರು ಒಂದು 300 ಪೇಂಟಿಂಗ್ಸ್ ಇದೆ ಅವ್ರದ್ದು. ಸಾಕಷ್ಟಾಗಿ ಅವ್ರ ಅವ್ರದ್ದು ಬೇರೆ ಬೇರೆ ದೇಶದಲ್ಲಿ ಎಕ್ಸಿಬಿಷನ್ ಆಗಿದೆ ಈ ಅವ್ರ ಒಂದು ಪೇಂಟಿಂಗ್ಸ್. ಹಾಗೆ ಅವರು ಅಷ್ಟೇ ಒಳ್ಳೆ ತಬಲಾ ವಾದಕರು ಕೂಡ. ನೋಡಿ, ಇವೆಲ್ಲ ಪೇಂಟಿಂಗ್ಸು ಏನಂತಾರೆ, ವಿಶ್ವಕರ್ಮರಿ ಕಲೆ ಅನ್ನೋದು ಬೈ ಬರ್ತೆ ಬಂದಿರತ್ತೆ. ಈ ಬಡಿತನ ಮಾಡ್ಲಿ, ಪತ್ತಾರಿಕೆ ಮಾಡ್ಲಿ, ಕಮಾರಿಕೆ ಮಾಡ್ಲಿ, ಆರ್ಟ್ ಅನ್ನೋದು ಇನಿಷಿಯಲಿ ಬೈ ಬ್ಲಡ್ಡೇ ಬಂದಿರತ್ತೆ. ಅದು ಮುಂದೆ ಅಭಿವ್ಯಕ್ತಿಗೊಳ್ತಾ ಹೋಗುತ್ತೆ ದೊಡ್ಡವರಾದಾಗೆ. ಆ ಥರ ಸ್ಯಾಮ್ ಪಿಟ್ರೋಡ ಅವರು ಒಬ್ರು ಒಳ್ಳೆ ಕಲಾವಿದರು ಕೂಡ. ಅವರು ಹೇಳೋದು, ನನಗೆ ತುಂಬಾ ಖುಷಿ ಆದಾಗೂ ನಾನು ಪೇಂಟಿಂಗ್ ಮಾಡ್ತೀನಿ, ನನಗೆ ತುಂಬಾ ದುಃಖವಾದಾಗ್ಲೂ ನಾನು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ, ಅದು ಅವ್ರದ್ದೊಂದು ಹವ್ಯಾಸವೂ ಕೂಡ. ಇವಾಗ ಅವ್ರಿಗೆ 77 ವರ್ಷ. ನೋಡಿದ್ರೆ ಈಗ ಅವ್ರ ವಯಸ್ಸು 77 ವಯಸ್ಸು. 1942ರಲ್ಲಿ ಹುಟ್ಟಿದ್ದವರು. ಇವತ್ತಿಗೂ ಅವರು 15ರಿಂದ 16 ತಾಸು ದಿನಕ್ಕೆ ಕೆಲಸ ಮಾಡ್ತಾರೆ. ದಿನಕ್ಕೆ ಅವ್ರಿಗೆ ಏನಿಲ್ಲ ಅಂದ್ರೂ 500ರಿಂದ 600 ಮೇಲ್ಸ್ ಬರುತ್ತೆ. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ವಿಜ್ಞಾನಿಗಳಿಂದ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಇರ್ಬೋದು. ಅವರು ಬೇರೆ ದೇಶಕ್ಕೂ ಮಾರ್ಗದರ್ಶಕ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸೌತ್ ಅಮೆರಿಕಾ, ಅರ್ಜೆಂಟೀನಾ, ಅಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಅವರು. ಯುರೋಪಿಯನ್ ಯೂನಿಯನ್ ಕೆಲಸ ಮಾಡಿದ್ದಾರೆ. ನೋಡಿದ್ರೆ ಅವ್ರದ್ದು ಅದೇ ಹೇಳಿದೆಲ್ಲ ನಾನು, ಒಂದು ಸೆಷನ್ ಅಲ್ಲಿ ಅದೆಲ್ಲ ಅವ್ರನ್ನ ಕವರ್ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ಸೊ ನಾನು ತಗೊಂಡಿದ್ದು ಅವ್ರದ್ದು ಮೇಜರ್ ಆಸ್ ಎ ಸ್ಟೂಡೆಂಟ್ ಏನು ಅಚೀವ್ ಮಾಡಿದ್ರು, ಆಮೇಲೆ ಭಾರತಕ್ಕೆ ಅವ್ರ ಕೊಡುಗೆ ಏನು, ಇವೆರಡನ್ನು ನಾನು ಮುಖ್ಯವಾಗಿ ದೇಹದಲ್ಲಿ ಇಟ್ಕೊಂಡು ಇವತ್ತಿನ ಭಾಷಣವನ್ನು ಮಾಡಿರೋದು. ಹಾಗೆ ನೋಡಿದ್ರು ಅವ್ರು ಬೇರೆ ಬೇರೆ ಕ್ಷೇತ್ರದ ಜಗತ್ತಿಗೆ ಬೇರೆ ಬೇರೆ ಅವ್ರು ಎಲ್ಲೆಲ್ಲಿ ಸಹಾಯವಾಗಿದೆ, ಯಾವ್ಯಾವ ದೇಶಕ್ಕೆ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಇನ್ನೊಂದು ಸಂಚಿಕೆಯನ್ನು ಇಟ್ಕೋಬಹುದು. ಸೊ ಇವತ್ತಿನ ಉದ್ದೇಶ ಆಗಿರೋದು, ಎಸ್ಪೆಷಲಿ ಈ ಮಕ್ಕಳಿಗಾಗ್ಲಿ, ಸ್ಟೂಡೆಂಟ್ಸ್ಗಾಗ್ಲಿ, ಒಬ್ಬ ಬಡಗಿತನ ಮನೆತನದಲ್ಲಿ ಹುಟ್ಟಿ ದೂರ ಸಂಪರ್ಕವನ್ನು ಕ್ರಾಂತಿಯನ್ನೇ ಮಾಡಿದ ಜಗತ್ತಿನಲ್ಲಿ, ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ದೂರ ಸಂಪರ್ಕದಲ್ಲಿ ಟೆಲಿಕಾಂದಲ್ಲಿ ಜಗತ್ತಿನಲ್ಲಿ ಗ್ರಾಹಂ ಬೆಲ್ ಬಿಟ್ರೆ ನೆಕ್ಸ್ಟ್ ಯಾರಾದ್ರೂ ಅಷ್ಟೊಂದು ಸಾಧನೆ ಮಾಡಿದವರು ಇದ್ರೆ ಅದು ಸ್ಯಾಮ್ ಪಿಟ್ರೋಡ. ಓಕೆ, ಅಷ್ಟೇ ಒಂದು ಬೇರೆ ಬೇರೆ ಅನ್ವೇಷಣೆಗಳು ಇರ್ಬೋದು, ಬೇರೆ ಬೇರೆ ಅನ್ವೇಷಣೆಗಳನ್ನ ಸಮಾಜದ ಕಟ್ಟ ಕಡೆ ಮನುಷ್ಯನಿಗೆ, ಫಾರ್ ಎಕ್ಸಾಂಪಲ್ ಈ ಟೆಲಿಫೋನ್ ರೆವಲ್ಯೂಷನ್ ನೋಡಿದ್ರೆ ಇಂಡಿಯಾದಲ್ಲಿ ಅವ್ರದ್ದು ಮೇನ್ ವಿಷನ್ ಇದ್ದದ್ದೇ ಪ್ರತಿ ಹಳ್ಳಿಗಳಿಂದ ನಾವು ಜಗತ್ತಿನ ಯಾವುದೇ ಮೂಲೆಗೆ ತಲುಪಬೇಕು. ಆ ಒಂದು ಧ್ಯೇಯವನ್ನು ಇಟ್ಕೊಂಡು, ವಿಷನ್ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರು ಮತ್ತು ಸಾಧಿಸಿದ್ರು ಅದನ್ನ. ಸೊ ಹೀಗಾಗಿ ಇವರು ಎಲ್ಲ ಒಂದು ಬಡತನವನ್ನು ಮೀರಿ, ಎಲ್ಲ ಒಂದು ಏನಂತಾರೆ ನ್ಯೂನತೆಗಳನ್ನ ಮೆಟ್ಟಿ ನಿಂತು ತಾವು ಏನು ಸಾಧಿಸ್ಬೇಕಂತ ಹೊರಟಿದ್ರೆ ಅದನ್ನ ಸಾಧಿಸಿದ್ರು ಅವರು. ಎರಡು ಮಾತುಗಳನ್ನ ಹೇಳ್ತಾರೆ ಅವರು. ಏನಂದ್ರೆ, ಯಾವುದೇ ಒಂದು ಸಾಧನೆ ಮಾಡುವಾಗ ನಿಮಗೆ ಎರೋಗನ್ಸ್ ಇರಬೇಕು, ಅದ್ರ ಜೊತೆಗೇನು ಇಗ್ನೋರೆನ್ಸ್ ಇರಬೇಕು. ಇಗ್ನೋರೆನ್ಸ್ ಟೀಚಿಸ್ ಯು ಲಾಟ್ ಆಫ್ ಥಿಂಗ್ಸ್. ಅಂದ್ರೆ ನಾವು ಅದ್ರ ಬಗ್ಗೆ ಹೆಚ್ಚು ನಾವು ತಿಳ್ಕೊಂಡ್ರೆ ಇರಲ್ಲ. ಅವ್ರು ಹೇಳೋದು,
ಇಷ್ಟೊಂದು ಬ್ಯೂರೋಕ್ರೆಟಿಕ್ ಇಂಟರ್ವೆನ್ಷನ್ಸ್ ಇದಾವ ಅಂದಿದ್ರು ನಾನು ಈ ಟೆಲಿಕಾಂ ರೆವಲ್ಯೂಷನ್ ಮಾಡಕ್ ಬರ್ತಿರ್ಲಿಲ್ಲ. ಹಾಗಾಗಿ ಒಂದಿಷ್ಟು ಕೆಲಸಗಳನ್ನ ನಾವು ಜೀವನದಲ್ಲಿ ಗೊತ್ತಿಲ್ದೇ ಮಾಡ್ಬೇಕು. ಅದನ್ನ ಮಾಡ್ತಾ ಮಾಡ್ತಾ ಹೋದಾಗನೇ ಅದು ಏನ್ ಕಷ್ಟ ಬರುತ್ತೆ ಅದನ್ನ ನಾವು ಮೆಟ್ಟಿನಲ್ಲಿ ಮಾಡ್ಬೇಕು. ಸೊ ಅದನ್ನ ಬಿಟ್ಟು ಎಲ್ಲ ಡೀಪ್ ಆಗಿ ಒಮ್ಮೆ ಥಿಂಕ್ ಮಾಡಿ ಹೀಗೆ ಆಗ್ಬೇಕು ಹೀಗೆ ಮಾಡ್ಬೇಕಂದ್ರು ಅದ್ರಿಂದ ಸಾಧಿಸುವ ಒಂದು ಪರ್ಸೆಂಟೇಜ್ ಕಡಿಮೆ, ಆಗಲ್ಲ ಅಂತೆಲ್ಲ, ಮಾಡ್ಬೋದು. ಆದರೆ ಸಮ್ಟೈಮ್ಸ್ ಇಗ್ನೋರೆನ್ಸ್ ಇಸ್ ಅ ಗ್ರೇಟ್ ಟೀಚರ್, ಅದು ಇರೋದು ಒಳ್ಳೆಯದು. ಸೊ ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಏನ್ ಸಾಧನೆ ಮಾಡ್ಬೇಕು, ಒಬ್ಬ ಮನುಷ್ಯ ಏನೇನು ಸಾಧಿಸ್ಬೇಕು ಅದೆಲ್ಲವನ್ನೂ ಅವ್ರು ಸಾಧಿಸಿದ್ದಾರೆ ಹೇಳ್ಬೇಕಂದ್ರೆ. ಸೊ ಇನೋವೇಷನ್ ಆಗಿರ್ಬೋದು, ನೋಡಿ ಕಲಾವಿದನಾಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ರೆವಲ್ಯೂಷನರಿ ಆಗಿರ್ಬೋದು. ಸೊ ಹೀಗಾಗಿ ಅವ್ರದ್ದು ಸಾಕಷ್ಟು ಸಾಧನೆಗಳು, ಅಪಾರ ಸಾಧನೆಗಳನ್ನು ಮಾಡಿದ್ದಾರೆ ಅವರು. ಹೀಗಾಗಿ ಇಡೀ ಜಗತ್ತೇ ಅವರೊಬ್ಬ ಸಂಪರ್ಕ ಕ್ರಾಂತಿಯ ಟೆಲಿಕಮ್ಯುನಿಕೇಶನ್ ಗುರು ಅಂತಾನೆ ನೋಡೋದು ಇವತ್ತಿಗೂ. ಇವನ್ ಯು ಟೇಕ್ ಆಲ್ ದೀಸ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಗೈಸ್ ಆರ್ innovators, Google, Microsoft, they all look at him as a great guru, telecom guru ಅಂತಾನೆ ನೋಡೋದು. ಸೆಕೆಂಡ್ ಜನರೇಷನ್, ಫಸ್ಟ್ ಜನರೇಷನ್ ಅಂದ್ರೆ ಡೈಲ್ ಫೋನು. ನಾವು ಸೆಕೆಂಡ್ ಜನರೇಷನ್ ನಾವು ನೋಡಿದ್ದು ಅಂದ್ರೆ STD ಮತ್ತೆ PCO ಅಂತ ಇರ್ತಿದ್ದು. ಅಲ್ಲೆಲ್ಲಿ ಸ್ಮಾಲ್ STD ಬೂತ್ಸ್ ಇರ್ತಿದ್ದು. ನಾವು ಅಲ್ಲಿ ಹೋಗಿ ಕಾಯಿನ್ ಹಾಕಿದ್ರು ಫೋನ್ ಮಾಡ್ಬೋದು, ಇಲ್ಲ ನೀವು ಪೇ ಮಾಡಿ ಆನ್ಲೈನ್ ಪೇ ಮಾಡಿ ಮಾತಾಡ್ಬೋದು. ಸೊ ಅದು ಎಷ್ಟಂದ್ರೆ ಆಲ್ಮೋಸ್ಟ್ 1/10 ಪ್ರೈಸ್. ನೀವು ಪರ್ ಮಿನಿಟ್ ಮೊದಲಿಗೆ ನೀವು ಎಷ್ಟು ಕೊಡ್ತಿದ್ರಲ್ಲ ಅದ್ರ 1/10 ಪ್ರೈಸಲ್ಲಿ ನೀವು ಮಾತಾಡ್ಬೋದು. ಆಮೇಲೆ ನೈಟ್ ಎಲ್ಲ ಫ್ರೀ, 10 o'clock ಈ ಥರ ಎಲ್ಲ ಬಂತು. ಇದೆಲ್ಲ ಸಾಧ್ಯ ಆಗಿದ್ದಂದ್ರೆ, ಇಷ್ಟೊಂದು ಚೀಪಾಗಿ ಟೆಲಿಕಾಮನ್ನು ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಅದರಲ್ಲಿ ಸ್ಯಾಮ್ ಪಿಟ್ರೋಡ ಕೊಡುಗೆ ಸಾಕಷ್ಟಿದೆ. ಓಕೆ, ಅಫ್ಕೋರ್ಸ್ ಅವ್ರು ಹೇಳೋದು ಇದು ನನ್ನೊಬ್ಬಂದು ಸಕ್ಸಸ್ ಅಲ್ಲ. ಯಂಗ್ ಇಂಜಿನಿಯರ್ಸ್, ಯುವ ಇಂಜಿನಿಯರ್ ಆದಂಥ ಆಲ್ ದ ಇಂಜಿನಿಯರ್ಸ್, ಇಂಡಿಯನ್ ಇಂಜಿನಿಯರ್ಸು ಅವಾಗಿನ ಕಾಲದಲ್ಲಿ ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಟ್ ಡೆವಲಪ್ ಇಕೋಸಿಸ್ಟಮ್, ವಾಟ್ ಟು ಕಾಲ್ ಇಟ್ ಎಸ್ ಇಕೋಸಿಸ್ಟಮ್ ಅಂದರೆ ಈ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ ಬೇಕು. ಆಮೇಲೆ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಕಂಪ್ನಿಗಳು ಮುಂದೆ ಬರಬೇಕು. ಕಂಪ್ನಿಗಳು ಮುಂದೆ ಬರ್ಬೇಕಂದ್ರೆ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಸೊ ಇದೆಲ್ಲ ಒಂಥರ ಇಕೋಸಿಸ್ಟಮ್ ಡೆವಲಪ್ ಆಯ್ತಿದ್ದು. ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಟೆಕ್ನಾಲಜಿ ಡೆವಲಪ್ಮೆಂಟ್ವರೆಗೂ ಪೂರ್ತಿಯಾಗಿ ಅದನ್ನು ಇಂಡಿಯಾದಲ್ಲೇ ಮಾಡಿದ್ದು. ಸೊ ಕಂಪ್ಲೀಟ್ ಏನಂದ್ರೆ ಇಂಡಿಜಿನಿಯಸ್ ಟೆಕ್ನಾಲಜಿ ಎಲ್ಲ ಮಾಡಿ ಅದನ್ನ ದಿಸ್ ದ ಫಸ್ಟ್ ಜನರೇಷನ್ ಇವ್ರು ಮಾಡಿದ್ದು. ಸೊ ಏನಾಗತ್ತೆ ನೋಡಿ, ಸೊ ಆಲ್ಮೋಸ್ಟ್ ಹಿ ಸ್ಟಾರ್ಟ್ಸ್ ಸಿ.ಡಾಟ್ ಮೇಲೆ ಶುರು ಮಾಡಿ ಹುಟ್ಟಾಕ್ತಾರೆ, ಅವರೇ ಹುಟ್ಟಾಕ್ತಾರೆ. ಹೋಲ್ ಐಡಿಯಾ ಅಂದ್ರೆ ಕನೆಕ್ಟಿಂಗ್ ದ ವಿಲೇಜಸ್ ಇವ್ರದ್ದು. ಇವ್ರು ಯಾವಾಗಲೂ ವರ್ಕ್ ಮಾಡಿದ್ದು ಬಾಟಮ್ ಆಫ್ ದ ಪಿರಮಿಡ್. ಅಂದ್ರೆ ನಾವು ಮಾಡೋ ಕೆಲಸ ಹೇಗಿರ್ಬೇಕಂದ್ರೆ ಸ್ಥಳದಲ್ಲಿರುವಂಥ ಸಾಮಾನ್ಯ ಜನರಿಗೆ ಇದ್ರದ್ದು ಒಂದು ಪ್ರಯೋಜನ ರೀಚ್ ಆಗಬೇಕು. ಇಲ್ದಿದ್ರೆ ನಾವು ಆರ್ ನಾಟ್ ಡೂಯಿಂಗ್ ದ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಸೊಸೈಟಿನ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗಲ್ಲ. ಸೊಸೈಟಿನ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಮಾಡೋ ಟೆಕ್ನಾಲಜಿ ಎಲ್ಲ ಬರೀ ಶ್ರೀಮಂತರಿಗೆ ಮಾತ್ರ, ಅದರಿಂದ ಸಾಮಾನ್ಯ ಜನರಿಗೆ ಏನೂ ಉಪಯೋಗ ಇಲ್ಲ ಅನ್ನೋ ಒಂದು ತತ್ವದಲ್ಲಿ ಇದ್ದವರು ಇವರು. ಹೀಗಾಗಿ ಇವ್ರು ಏನು ಮಾಡ್ತಾರೆ, ಅದನ್ನು ಇವರು ಫಸ್ಟ್ ರೆವಲ್ಯೂಷನ್ ಇದು ಹೇಳೋದಂದ್ರೆ. ಏನು ಮಾಡ್ತಾರೆ, ಟೆಲಿಕಾಮ್ ಪ್ರಾಡಕ್ಟ್ಸ್ ಫಾರ್ ರೂರಲ್ ಇಂಡಿಯಾ. ಹಿ ಬಿಲ್ಟ್ ಆಲ್ ಟೆಲಿಕಾಮ್ ಪ್ರಾಡಕ್ಟ್ಸ್ ವಿಚ್ ರೂರಲ್ ಇಂಡಿಯಾದಲ್ಲಿ ಫಿಟ್ ಆಗಬೇಕು, ಆ ಥರ ಮಾಡಿದ್ರು ಅವರು. ಓಕೆ, ಇನ್ನೊಂದು ಡ್ರೀಮ್ ಏನಂದರೆ, ಯಾವುದೇ ಒಂದು ವಿಲೇಜಿಂದ ನಾವು ಜಗತ್ತಿನ ಯಾವುದೇ ಒಂದು ಮೂಲೆಗಾದ್ರೂ ನಾವು ಮಾತಾಡಬೇಕು, ಆ ಥರ ಇರ್ಬೇಕು ನಮ್ಮ ಕನೆಕ್ಟಿವಿಟಿ. ಸೊ ಅದರಲ್ಲಿ ಇವರು ಸಕ್ಸಸ್ಫುಲ್ ಆಗ್ತಾರೆ. ಇವೆರಡು ಧ್ಯೇಯಗಳನ್ನು ಇಟ್ಕೊಂಡು ಇವ್ರು ಮಾಡಿದಂಥ ಪ್ರಾಡಕ್ಟ್ಸು ಒಂದು ಸಂಪರ್ಕ ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತವೆ. ಹೀಗಾಗಿ ಮುಂದೇನಾಗತ್ತಂದ್ರೆ ಅವಾಗ ಜಸ್ಟ್ ಬಿಗಿನಿಂಗ್ IT ಫಾರ್ ಈ ಒಂದು 84-85 ವಿಪ್ರೋದಲ್ಲಿ ಅವಾಗ ವಿಪ್ರೋ ಮತ್ತು ಇನ್ಫೋಸಿಸ್ ಸ್ಟಾರ್ಟ್ ಆದದ್ದು 87. ಇಟ್ಸ್ ಆಲ್ 6 ಜನ ಇರುವಂಥ ಕಂಪ್ನಿಗಳು ಇವೆಲ್ಲ IT ಕಂಪ್ನಿಗಳು. ಓಕೆ, ಸೊ ಇದೇನಾಗತ್ತೆ, ಈ ಒಂದು ರೆವಲ್ಯೂಷನ್ ಟೆಲಿಕಾಮ್ ರೆವಲ್ಯೂಷನ್ ಏನಾಗತ್ತಲ್ಲ, ಇದು IT ಕ್ಷೇತ್ರಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ. ಓಕೆ, ಸೊ ದಿಸ್ ಅ ಬಿಗ್ ರೆವಲ್ಯೂಷನ್ ಅಂತ ನಾವು ಹೇಳ್ಬೋದು. ಓಕೆ.